ಥರ ಎಲ್ಲನೂ ಗೌರ್ಮೆಂಟ್ ಜಾಬಲ್ಲಿ ಈ ಕ್ಯಾಟಗರಿಯನ್ನು ಇದರಲ್ಲಿ ಆಲ್ ಓವರ್ ಈಕ್ವಲ್ ಮಾಡಿದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಓದೋರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ರಿಲ್ಯಾಕ್ಸೇಷನಲ್ಲಿ ಈಗ ಜಿ ಎಮ್ಮಲ್ಲಿ ಇರುವಂಥ ಕ್ಯಾಟಗರಿಯಲ್ಲಿರುವಂಥ ಸ್ಟೂಡೆಂಟ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲ. ಅವ್ರಿಗೆ ಮೆರಿಟ್ ಮೇಲೆ ಅದೇ ಮೆರಿಟ್ ಇರಲಿ ನಡೆಯುತ್ತೆ, ಬಟ್ ಏಜ್ ಒಳಗೆ ಏಜ್ ರಿಲ್ಯಾಕ್ಸೇಷನ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಕ್ಯಾಟಗರಿಯವರಿಗೆ 28 30ವರೆಗೂ ಇದ್ದರೆ ಜಿ ಎಮ್ ಅವ್ರಿಗೆ 23 ಲಾಸ್ಟ್ ಮೋಸ ಆಗ್ತಿದೆ ಅಂತ ನನ್ನ ಅನಿಸಿಕೆ. ತಾವೇನು ಮಾಡ್ಕೊಂಡಿರೋದು? ನಾವು BA ಕಂಪ್ಲೀಟ್ ಆಗಿದೆ, ನಾನು ಎಕ್ಸಾಮಿಗೆ ಬಂದಿದ್ದೆ ಸರ್. ಮಾಡಿದ್ರು ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ಬೆನಿಫಿಟ್ ಇಲ್ಲ. ಮಿಡಲ್ ಕ್ಲಾಸ್ ಬೆನಿಫಿಟ್ ಆಗ್ತದೆ. ನೀವೊಂದು ಯೂತ್ ನಾವು ದುಡಿಲೇಬೇಕಾ 9 to 6 ನಾವು ದುಡಿಲೇಬೇಕು, ಓವರ್ ಟೈಮ್ ಮಾಡಲೇಬೇಕು. ಇವಾಗ ನಮಗೇನೋ ಲೋನ್ ಕೊಡಬೇಕಾದ್ರು, ಮನೆಗೆ ಲೋನ್ ತೊಗೊಳ್ಬೇಕಾದ್ರು ನಮಗೆ ಎಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರಂತ ನಮಗೆ ಗೊತ್ತು. ಅದೇ ಅದು ರಿಚ್ ಪೀಪಲ್ಸ್ ಆದರೆ ಹಾಂ ಸರ್ ಮನೆಗೆ ಬಂದು ನಾವು ಎಲ್ಲ ಕೊಟ್ಬಿಡ್ತೀವಿ ನಿಮಗೆ, ನೀವು ಖಾಲಿ ಸೈನ್ ಹಾಕಿ ಸಾಕಂತ. ಆದರೆ ನಾನಿವಾಗ ಎಲ್ಲ ಕೆಲಸ ಬಿಟ್ಟು ಮನೆಗೆ ಹೋಗ್ತಿದ್ದೀವಿ, ಇವರಿಗೆ ಲೀವ್ ತಗೊಂಡು ನಾವು ಲೋನ್ ಮಾಡ್ಸೋಕೆ ಮನೇಲಿ ಲೋನ್ ಎಲ್ಲ ಮಾಡ್ಸೋಬೇಕಾದ್ರೆ ನಾವು ಸೈನ್ ಹಾಕಿ ನಾವು ಹೋಗ್ಬೋದು. ಅದೇ ರಿಚ್ ಆದರೆ ಅವರಿಗೆ ಮನೆಗೆ ಬಂದೆಲ್ಲ ಕೊಟ್ಬಿಡು. ಸರ್ ಯೂತ್ಸ್ ಆಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನೋ ಸರ್ ಫಸ್ಟ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಏನಾದರೂ ಅವರಿಂದ ಹೆಲ್ಪ್ ಆಗಬೇಕು ಸರ್. ನಾವಿಷ್ಟು ಕಷ್ಟಪಟ್ಟೆಲ್ಲ ಓಟ್ ಹಾಕಿದ್ವಿ, ಅವರು ರಿಚ್ ಪೀಪಲ್ ಓಟ್ ಹಾಕಿಲ್ಲ ಅಂದರು ಅವರಿಗೆ ಎಲ್ಲ ಹಣದಲ್ಲೆಲ್ಲ ಅವರಿಗೆ ಬೆನಿಫಿಟ್ಸ್ ಇದೆ. ನಮಗೆ ಓಟ್ ಹಾಕಿ ಏನಾದರೂ ಒಳ್ಳೇದು ಮಾಡ್ತಾರೆ ಅಂತ ಹೇಳುವಾಗ ಏನಾದರೂ ಇಟ್ಬಿಡ್ತಾರಲ್ಲಿ. ಈಗ ಸಣ್ಣ ಕೈಗಾರಿಕೆಗೆ ಅದಕ್ಕೆಲ್ಲ ಮೇಕ್ ಇನ್ ಇಂಡಿಯಾ ಅಂತ ಬಲಪಡಿಸ್ಬೇಕಂತ ಮೋದಿಯವರು ಹೊರಟಿದ್ದಾರೆ. ಇದೆಲ್ಲ ಮಧ್ಯಮ ವರ್ಗದವರಿಗೆ ಉಪಯೋಗ ಆಗ್ತಾ ಇಲ್ವಾ? ಆಗ್ತಿದೆ ಸರ್, ಆದರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾದ. ನಾನು ಚಿಕ್ಕಮಂಗ್ಳೂರಲ್ಲಿರೋದು. ನಾವು ಎಗ್ರಿಕಲ್ಚರ್ ಮಾಡುವಂತಲೇ ಅಂದರೆ ಅಲ್ಲೇ ಸುಮಾರು ಡಾಕ್ಯುಮೆಂಟ್ಸೇ ಕೇಳ್ತಾರೆ. ಆವಾಗ ನಮ್ಗೆ ಅನ್ಸುತ್ತೆ ಏನಪ್ಪ ಇದು ಬೇಡ, ಹಾಂ ನಾವು 9 to 6 ಮಾಡ್ತಾ ಇರೋಣ ಅಂತ ಅನ್ಸುತ್ತೆ. ಕೃಷಿ ಲೋನ್ ಎಲ್ಲ ಸಿಗುತ್ತಲ್ಲ ಅದನ್ನು ಈಸಿಯಾಗಿ ನಿಮಗೆ ಲೋನ್ ಪ್ರೊವೈಡ್ ಆಗಬೇಕು. ಆವಾಗ ಯೂತ್ ಅಗ್ರಿಕಲ್ಚರ್ಗೆ ಹೋಗ್ತಾರೆ. ಚಿಕ್ಕಮಂಗ್ಳೂರಲ್ಲಿ ನಮಗೂ ಜಾಗ ಇದೆ, ಅದರಲ್ಲಿ ಮಾಡ್ಬೋದೆಲ್ಲ. ಆದರೆ ಹೆಂಗೆ ಮಾಡೋಕ್ಕೆ ಅವರಿಗೆ ಏನು ಮಾಡೋದಾದರೂ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಬೇಕು. ಸ್ವಲ್ಪ ಇದು ಅಂದರೆ ಎಷ್ಟಾದರೂ ನಾವು ಬಿಲ್ ಸ್ವಲ್ಪ ಕಡಿಮೆ ಮಾಡಿದರೆ ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಒಂದು ರೀತಿಯಲ್ಲಿ ಕೊಟ್ಟರೆ ಅದಾಗುತ್ತೆ. ಇದು ಒಂದು ಸ್ವಲ್ಪ ಕೊಟ್ಟ ಮೇಲೂ 1 ವಾರ ಬಿಟ್ಟು ಬಾ, 2 ವಾರ ಬಿಟ್ಟು ಬಾ ಹಂಗೆ ಹೇಳಿದಾಗ ನಮಗೂ ಮನ್ಸಾಗು ಏನಕ್ಕೆ ಮಾಡಬೇಕು, ಸುಮ್ಮನೆ ಏನಕ್ಕೆ ಇಷ್ಟು ಖರ್ಚು ಮಾಡಿ ನಾವು ಹೋಗಬೇಕು. ಎಲ್ಲ ಡ್ರೀಮ್ ಇಟ್ಟು ಮಾಡ್ತೀವಿ, ಈಗ ಮಾಡಬೇಕು, ಒಂದು ಸ್ಮಾಲ್ ಸ್ಕೇಲಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು, ಒಂದು 4 ಜನ ಕೆಲಸ ಕೊಡಬೇಕಂತ ಹೋಗ್ತೀವಿ. ಆದರೆ ನಮ್ಮ ಕೈಯಲ್ಲಿ ಅದು ಡ್ರೀಮ್ ಮಾತ್ರ ಆಗೋಗುತ್ತೆ. ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಮಾತ್ರ, ಅದು ಆಗಲ್ಲ. ನೋಡಿದ್ದೀವಿ ಸರ್. ಹೆಂಗೆ ಅನಿಸ್ತಿದೆ ಸರ್ ಬಜೆಟ್ ನಿಮಗೆ? ಹೆಂಗೆ ಅನ್ನಿಸ್ತಿದೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಎಲ್ಲ ಇದಾಗ್ಬಿಟ್ಟಿದೆ. ನಿಮ್ಮ ಯೂತ್ ಪರವಾಗಿ ಬಜೆಟಲ್ಲಿ ಏನು ಬೇಕು ಅಂತ ನೀವು ಬಯಸ್ತೀರಾ? ನಮ್ಗೆ ಏನು ಬೇಕು ಸರ್, ನಮ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ರೈತರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು. ತಾವೇನು ವರ್ಕ್ ಮಾಡ್ಕೊಂಡಿರೋದು? ನಾನು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತೀನಿ ಸರ್. ಏರ್ಪೋರ್ಟಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ಅಪ್ಪಾಜಿಯವರು ರೈತರು. ಅದಕ್ಕೆ ಈಗ ನೀವು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಯೂತ್ಗೆ ಏನಾದರೂ ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ? ಯೂತ್ರಿಗೆ ಅಂದರೆ ಬೇಕಲ್ಲ, ಎಲ್ಲ ಇದು ಮಾಡಬೇಕು.